ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಹಾಕಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಸಾಲೆ ಮಜ್ಜಿಗೆ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ. ಮತ್ತೆ ಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮಸಾಲೆ ಮಜ್ಜಿಗೆ ಮಾಡಕ್ಕೆ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಮೊಸರು. ಇಲ್ಲಿ ನಾನು ಅರ್ಧ ಕಪ್ ಮೊಸರು ತಗೊಂಡಿನಿ, ಅರ್ಧ ಚಮಚ ಅಷ್ಟು ಜೀರಿಗೆ, ಒಂದು ಸಣ್ಣ ತುಕಡಿ ಅಲ್ಲ ತಗೊಂಡಿನಿ. ಫ್ರೆಂಡ್ಸ್ ನೋಡ್ರಿ, ಅಲ್ಲ ಅಂತೂ ಸಣ್ಣ ತುಕಡಿ ತಗೊಂಡಿನಿ, ಯಾಕಂದ್ರೆ ಅಲ್ಲ ಜಾಸ್ತಿ ಹಾಕಿದ್ರೆ ಮಜ್ಜಿಗೆ ಎಲ್ಲ ಅಲ್ಲದ ವಾಸನೆ ಬರ್ತೈತಿ. ಹಂಗಾಗಿ ನಾನು ಸಣ್ಣ ತುಕಡಿ ಇಷ್ಟ ಅಲ್ಲ ಯೂಸ್ ಮಾಡಕತ್ತೀನಿ. 2 ಹಸಿಮೆಣಸಿನ್ಕಾಯಿ ತಗೊಂಡಿನಿ, ಸ್ವಲ್ಪ ಕರಿಬೇವು, ಉಪ್ಪು, ಸ್ವಲ್ಪ ಕೊತ್ತಂಬರಿ. ಫ್ರೆಂಡ್ಸ್, ಇದಾಯ್ತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ಬಂದು ಒಂದು ಸಣ್ಣ ಜಾರ್ ತಗೊಳ್ಳೋಣ. ನೋಡ್ರಿ, ಸಣ್ಣ ಜಾರ್ ತಗೊಂಡಿನಿ, ಅದ್ರೊಳಗೆ ನೋಡ್ರಿ ಇವಾಗ ಇದ್ರೊಳಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ, ಕರಿಬೇವು, ಆಮ್ಯಾಗ ಅಲ್ಲ, ಜೀರಿಗೆ, ಒಂದ್ ಸ್ವಲ್ಪ ಕೊತ್ತಂಬರಿ ರೀ. ಕೊತ್ತಂಬರಿ ಅಂತ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಹಾಕೊಳ್ಳೋಣ ಅಷ್ಟ. ನೋಡ್ರಿ ಇಷ್ಟ ಹಾಕಾಕತ್ತೀನಿ. ಆಮ್ಯಾಗ ಉಪ್ಪು ಹಾಕೊಳ್ಳೋಣ. ನೋಡ್ರಿ ಉಪ್ಪು ಹಾಕೊಳ್ಳೋಣ. ಇವಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದಂತೂ ಸಣ್ಣ ಜಾರ್ ತಗೊಂಡಿನಿ ನಾನು, ಅಂದ್ರೆ ನುಣ್ಣಗ್ ಆಗ್ತೈತೆ ಅಂತೇಳಿ ನಾನು ದಪ್ಪ ಹಾಕೊಂಡಿನ್ರಿ. ಒಂದ್ ವೇಳೆ ಇಲ್ಲಪ್ಪ ನಮ್ ಕಡೆ ದೊಡ್ಡ ಜಾರ್ ಐತಿ, ಸಣ್ಣ ಕಟ್ ಮಾಡ್ಕೊಂಡು ಹಾಕೋರಿ. ಇವಾಗ ಇದನ್ನ ಹಿಂಗ ರುಬ್ಕೊಂಡ್ ಬರೋಣ್ರಿ. ತರಕಾರಿ ಇರ್ಬೇಕ್ರಿ, ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ತರಕಾರಿ ಇರ್ಬೇಕ. ಇದಾಯ್ತ್ರಿ, ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ನೋಡ್ರಿ, ಆಮ್ಯಾಗ ಇದು ದೊಡ್ಡ ಜಾರ್ ತಗೊಂಡಿನ್ರಿ, ಇದ್ರೊಳಗ್ ನಾವ್ ಇವಾಗ ಇದೇನ್ ಮೊಸರು ಐತಲ್ಲ ಇದ್ರೊಳಗ್ ಹಾಕೊಳ್ಳೋಣ್ರಿ. ನೋಡ್ರಿ, ಹಿಂಗ ಮೊಸರು ಏನಾದ್ರು ಉಳಿದ್ರೆ ಸ್ವಲ್ಪ ನೀರ್ ಹಾಕೋರಿ, ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಹಾಕೊಳ್ಳೋಣ. ಇವಾಗ ನೋಡ್ರಿ, ಇದ್ರೊಳಗೆ ಇವಾಗ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ. ಫ್ರೆಂಡ್ಸ್, ನಿಮ್ ಹತ್ರ ಮಿಕ್ಸರ್ ಇಲ್ಲಾಂದ್ರೆ ಮಜ್ಜಿಗೆ ಕಡಿಯೋದು ಇದು ಬರ್ತೈತ್ರಿ, ಕಟ್ಟಿಗೆ ಕೋಲ್ ಬರ್ತದಲ್ಲ ಮಜ್ಜಿಗೆ ಕಡಿಯೋದು, ಅದ್ರೊಳಗು ನೀವು ಯೂಸ್ ಮಾಡ್ಬೋದು. ಇಲ್ಲಪ್ಪ ಅದನ್ನು ನಮ್ಮ ಹತ್ರ ಇಲ್ಲಾಂದ್ರೆ ಗ್ಲಾಸ್ ಇರ್ತೈತಲ್ಲ ಒಂದ್ರೊಳಗೆ ನೀವು ಮೊಸರು ಹಾಕೋರಿ, ಇನ್ನೊಂದ್ರೊಳಗೆ ಅರ್ಧ ಗ್ಲಾಸ್ ಅಷ್ಟು ನೀರ್ ತಗೋರಿ. 2 ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದು ಒಂದು ಕಲ್ಲೊಳಗೆ ನೀವು ಕುಟ್ಕೊಂಡು ಹಾಕೋಬೋದ್ರಿ. ಇದೇನ್ ಮಸಾಲೆ ನಾವು ಜೀರಿಗೆ, ಉಪ್ಪು, ಅಲ್ಲ, ಮೆಣಸಿನ್ಕಾಯಿ ಇವೇನು ಹಾಕಿವಲ್ಲ ಅದು ಕುಟ್ಟಿನೂ ಹಾಕೋಬಹುದು. ಇಲ್ಲಂದ್ರ ಆಪ್ಷನಲಿ ಹೇಳಾಕತ್ತೀನ್ರಿ. ಇವಾಗಂತೂ ಎಲ್ಲಾರ ಮನೆಗೂ ಮಿಕ್ಸಿ ಇರ್ತೈತ್ರಿ, ಜಾರ್ ಇರ್ತೈತಿ. ಯಾರ ಮನೆಗಿಲ್ಲಲ್ಲ ಅವ್ರಿಗೆ ಹಿಂಗೂ ಮಾಡ್ಕೋಬೋದ್ರಿ ಮಸಾಲೆ ಮಜ್ಜಿಗೆ. ಫ್ರೆಂಡ್ಸ್, ಇವಾಗಂತೂ ಇದು ನೋಡ್ರಿ, ದೊಡ್ಡ ಜಾರ್ನಾಗಂತೂ ನಾವು ಮೊಸರು ಹಾಕಿದ್ದೈತಿ, ಇದ್ರೊಳಗಂತೂ ಮಸಾಲೆ ರೆಡಿ ಐತ್ರಿ. ನೋಡಿ, ಹಸಿ ಮಸಾಲೆ ಅಂತೂ ರೆಡಿ ಐತ್ರಿ. ಫ್ರೆಂಡ್ಸ್, ಇವೆರಡು ಏನ್ ಮಾಡೋಣ, ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಮೊಸರಂತೂ ಬ್ಲೆಂಡ್ ಮಾಡ್ಕೊಳ್ಳೋಣ್ರಿ, ಅಂದ್ರೆ ಮಿಕ್ಸಿಗೆ ಚಲೋ ಹಾಕೊಳ್ಳೋಣ್ರಿ, ಸಾಫ್ಟ್ ಆಗ್ತೈತ್ರಿ. ಆಮ್ಯಾಗ ಇದನ್ನ ತರಕಾರಿ ರುಬ್ಕೊಳ್ಳೋಣ್ರಿ. ಈ ಮಸಾಲೆ ಅಂತೂ ತರಕಾರಿ ರುಬ್ಕೊಳ್ಳೋಣ್ರಿ. ಬರೀ ಮತ್ತೆ ರುಬ್ಕೊಂಡ್ ಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮೊಸರನ್ನ ಬಂದು ಮಿಕ್ಸಿ ಒಳಗೆ ಹಾಕಿ ಬ್ಲೆಂಡ್ ಮಾಡಿದ್ದೈತಿ, ಮಿಕ್ಸ್ ಮಾಡಿದ್ದೈತ್ರಿ. ಆಮ್ಯಾಗ ನೋಡಿ ಸಣ್ಣ ಜಾರ್ನಾಗ ಹಾಕಿ ಇದೇನ್ ಮಸಾಲೆ ಹಾಕಿದ್ದೈತ್ರಿ. ಇದನ್ನ ತರಕಾರಿಯಾಗಿ ರುಬ್ಬೇಕಂತ ಮಾಡಿದ್ರಿ, ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಐತಲ್ಲ ಆಗಿಲ್ಲ, ಹಂಗಾಗಿ ನಾನು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿನ್ರಿ. ನಿಮ್ ಬೇಕಂದ್ರೆ ಹಿಂಗ ಮಾಡ್ಬೋದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗ್ತೈತ್ರಿ, ಹಂಗಾಗಿ ಸ್ವಲ್ಪ ಬ್ಲೆಂಡ್ ಆಗ್ತೈತಿ. ಇದಂತೂ ಮಿಕ್ಸ್ ಆಗಿಲ್ರಿ, ಯಾಕಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಐತಲ್ಲ, ಹಂಗಾಗಿ ಮಿಕ್ಸ್ ಆಗಿಲ್ರಿ. ಸ್ವಲ್ಪ ನೀರ್ ಹಾಕಿ ನಾನು ಮಿಕ್ಸ್ ಮಾಡೀನಿ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಸೈಡಿಗೆ ಇಡೋಣ. ಇವಾಗ ನೆಕ್ಸ್ಟ್ ಒಂದು ಬೊಗಣಿ ತಗೊಳ್ಳೋಣ್ರಿ. ಸ್ಟೀಲ್ ಬೊಗಣಿ ಯೂಸ್ ಮಾಡಕತ್ತೀನಿ ಇಲ್ಲಿ ನಾವು. ನಿಮ್ಮ ಹತ್ರ ಯಾವ್ದೈತಲ್ಲ ಅದು ಯೂಸ್ ನೀವು ಮಾಡ್ಕೋಬೋದು. ಇವಾಗ ಇದೇನು ಮೊಸರು ತಗೊಂಡು ನಾವು ಮಜ್ಜಿಗೆ ಮಾಡ್ಕೊಂಡಿವಲ್ಲ ಅದು ಇದ್ರೊಳಗೆ ಬೊಗಣಿ ಒಳಗೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಮಜ್ಜಿಗೆ ಅಂದ್ರೆ ಸ್ವಲ್ಪ ನೀರ್ ಇರ್ತೈತ್ರಿ, ಇದು ಗಟ್ಟಿ ಅನ್ಸಿದ್ರೆ ನೀವು ಗೈನ ಸ್ವಲ್ಪ ನೀರ್ ಹಾಕೋಬೋದ್ರಿ. ಮಜ್ಜಿಗೆ ಎಷ್ಟು ನೀರ್ ಇರ್ತೈತಲ್ರಿ ಅಷ್ಟು ಚಲೋ ರೀ. ನೋಡ್ರಿ, ಇನ್ನ ಸ್ವಲ್ಪ ನಾನು ಇದ್ರೊಳಗೆ ನೀರ್ ಹಾಕೊಂತೀನಿ, ನಿಮ್ಗೆ ಬೇಕಂದ್ರೆ ನೀವು ಹಾಕೋಬಹುದು. ಆಮ್ಯಾಗ ಇದೇನ್ ನಾವು ಮಾಡ್ಕೊಂಡಿದ್ವಲ್ಲ ಜೀರಿಗೆ, ಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕೊಂಡ್ ಮಿಕ್ಸಿಗೆ ಹಾಕೊಂಡಿದ್ವಲ್ರಿ ಪೇಸ್ಟ್, ಇದು ಇವಾಗ ಹಾಕೊಂಡ್ಬಿಡೋಣ. ಇದ್ರೊಳಗೆ ನಾವು ಹಾಕೊಂಡ ನೋಡ್ರಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ನು ಭಾಳ ಚಲೋ ಬಂದಿತ್ರಿ ಫ್ರೆಂಡ್ಸ್, ನೀವು ನೋಡ್ಬೋದು, ಭಾಳ ಚಲೋ ಬಂದಿತ್ರಿ. ಉಪ್ಪು ನೀವು ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ನೀವು ಹಾಕೋಬೋದ್ರಿ. ಕರೆಕ್ಟ್ ಇದ್ರೆ ಪರವಾಗಿಲ್ಲ, ನಿಮ್ಗೆ ಕಮ್ಮಿ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕೋಬಹುದು. ನೋಡ್ರಿ ಫ್ರೆಂಡ್ಸ್, ಉಪ್ಪಂತೂ ಸ್ವಲ್ಪ ಕಮ್ಮಿ ಐತ್ರಿ, ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಂತೀನಿ ನಾನು. ಫ್ರೆಂಡ್ಸ್, ಮಜ್ಜಿಗೆ ಅಂದ್ರೆ ತಣ್ಣಗಿದ್ರನ ಅದಕ್ಕೆ ಟೇಸ್ಟ ಬೇರೆ ಇರ್ತೈತ್ರಿ. ಹಂಗ ಮಜ್ಜಿಗೆ ಕುಡಿದ್ರಲ್ಲ ನಮ್ಗ್ ಮಜ್ಜಿಗೆ ಕುಡ್ದಂಗ ಅನ್ಸೋದಿಲ್ಲ. ಹಂಗಾಗಿ ನಾವ್ ಇದ್ರೊಳಗೆ ಇವಾಗ
ಬರ್ಫ್ ಹಾಕೊಳ್ಳೋದು ಬಿಡೋಣ್ರಿ. ಇಲ್ಲಿ ನೋಡ್ರಿ ಬರ್ಫ್ ಹಾಕಾಕತ್ತೀನಿ ನಾನು. ನೋಡ್ರಿ ಬರ್ಫ್ ಇಟ್ಟಿದ್ದೆ ರೀ ನಾ ಬೆಳಗ್ಗಿನ, ಯಾಕಂದ್ರೆ ಮಜ್ಜಿಗೆ ಮಾಡ್ಬೇಕಂತೇಳಿ ನಾನು ಫಿಕ್ಸ್ ಆಗಿದ್ದೆ, ಹಂಗಾಗಿ ಬರ್ಫ್ ಇಟ್ಟಿದ್ದೆ ರೀ. ಯಾಕಂದ್ರೆ ನಾನು ಯಾವಾಗ್ಲೂ ಬರ್ಫ್ ಇಡೋದಿಲ್ರಿ ಹುಡುಗರು, ಯಾಕಂದ್ರೆ ಬರ್ಫ್ ತಗೊಂಡ್ ತಿಂತಾರ ಅಂತೇಳಿ ನಾ ಬರ್ಫ್ ಜಾಸ್ತಿ ಇಡೋದಿಲ್ರಿ. ಇವತ್ತು ಇಷ್ಟ ಇಟ್ಟಿನಿ ನಾನು. ಇನ್ನೊಂದೆರಡು ತುಕಡಿ ಹಾಕೊಂಡ್ರಿ ತಣ್ಣಗಿದ್ರೇನೆ ಅದು ಮಜ್ಜಿಗೆ ಕುಡ್ದಂಗ ಆಗ್ತೈತಿ. ನೋಡ್ರಿ ಎಲ್ಲ ಪೂರ್ತಿ ಟ್ರೈನ ಖಾಲಿ ಮಾಡೀನ್ರಿ ನಾನು. 10 ಪೀಸ್ ಅಷ್ಟು ಬರ್ತೈತ್ರಿ ಇದು ಬರ್ಫ್. ಎಲ್ಲ ತುಕಡಿ ಹಾಕಿನಿ, ಯಾಕಂದ್ರೆ ಕೋಲ್ಡ್ ಇದ್ರೇನ ರೀ ಅದು ಮಜ್ಜಿಗೆ ಕುಡ್ದಂಗ ಫೀಲ್ ಆಗ್ತೈತಿ. ಹಂಗ ಇದ್ರೆ ಅದು ಹಂಗ ಕುಡಿದ್ರಲ್ಲ ಚಲೋ ಅನ್ಸೋದಿಲ್ಲ. ಈಗ ನೋಡ್ಬೋದ್ರಿ ನೀವು ಮಜ್ಜಿಗೆ ಅಂತೂ ಫುಲ್ ಮಸಾಲೆ ಮಜ್ಜಿಗೆ ಅಂತೂ ಫುಲ್ ಗ್ರೀನಿಶ್ ಆಗೈತ್ರಿ. ಗ್ರೀನಿಶ್ ವೈಟ್ ಅದು ಭಾಳ ಚಲೋ ಐತ್ರಿ ಫ್ರೆಂಡ್ಸ್. ನೀವು ನೋಡ್ಬೋದು ಭಾಳ ಅಂದ್ರೆ ಭಾಳ ಚಲೋ ಆಗೈತ್ರಿ. ಹಿಂಗ ಒಂದ್ಸರಿ ನೀವು ಮನ್ಯಾಗ ಟ್ರೈ ಮಾಡ್ರಿ ಫ್ರೆಂಡ್ಸ್. ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ನಾ ಮಾಡ್ತಿರೋ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬರ್ತೈತಿ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಯಾಕ ಹೋಗ್ಬೇಡ್ರಿ. ನೋಡ್ರಿ ಫ್ರೆಂಡ್ಸ್ ಇದಂತೂ ರೆಡಿ ಆಗೈತಿ. ಇವಾಗ ನನಗ ಸರ್ವ್ ಮಾಡ್ಕೊಂಡ್ ಬಿಡೋಣ. ಫ್ರೆಂಡ್ಸ್ ರೆಡಿ ಆಗೈತ್ರಿ ನಂದು ಮಸಾಲೆ ಮಜ್ಜಿಗೆ. ಈ ಮಜ್ಜಿಗೆ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಬೇಸಿಗೆ ಕಾಲದಾಗಂತೂ ಮಸಾಲೆ ಮಜ್ಜಿಗೆ ಅಂತೂ ಭಾಳ ಚಲೋ ರೀ ಮೈಗ. ಹಂಗಾಗಿ ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡ್ರಿ. ಕಾಮೆಂಟ್ ಒಳಗೂ ತಿಳಿಸೋದಂತೂ ಮರ್ಯಾಕ್ ಹೋಗ್ಬೇಡ್ರಿ ಹೆಂಗಾಗೈತಿ ಮಜ್ಜಿಗೆ ಅಂತೇಳಿ, ಅದನ್ನು ಮಸಾಲೆ ಮಜ್ಜಿಗೆ ಹೆಂಗಾಗೈತಿ ಅಂತೇಳಿ ತಿಳಿಸೋದಂತೂ ಮರ್ಯಾಕ ಹೋಗ್ಬೇಡ್ರಿ ಫ್ರೆಂಡ್ಸ್. ಇದಿತ್ರಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಾಮೆಂಟ್ ಮಾಡೋದಂತೂ ಮರ್ಯಾಕ್ ಹೋಗ್ಬೇಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರಿಲಿಕ್ಕ ಹೋಗ್ಬೇಡ್ರಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಾಗ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.